ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ SBI ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಎಷ್ಟು ಸಂಬಳ ಕೊಡ್ತಾರೆ ಮತ್ತು ಎಷ್ಟು ಏಜ್ ಇರಬೇಕು, ಎಲ್ಲದ್ರ ಬಗ್ಗೆನೂ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವರು ರೆಕ್ರೂಟ್ಮೆಂಟ್ ಮಾಡ್ತಾ ಇರೋದು ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರ್ 169 ಪೋಸ್ಟ್ಗಳಿಗೆ. ಇನ್ನು GM ಆ್ಯಂಡ್ ಡೆಪ್ಯೂಟಿ CISO ಇನ್ಫ್ರಾ ಸೆಕ್ಯೂರಿಟಿ ಆ್ಯಂಡ್ ಸ್ಪೆಷಲ್ ಪ್ರಾಜೆಕ್ಟ್ 1 ವೇಕೆನ್ಸಿ ಇದೆ. ಇನ್ನು DGM ಇನ್ಸಿಡೆಂಟ್ ರೆಸ್ಪಾನ್ಸ್ 1 ವೇಕೆನ್ಸಿ ಇದೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ BE ಅಥವಾ BTech ಸಿವಿಲ್ ಅಥವಾ ಎಲೆಕ್ಟ್ರಿಕಲ್ ಆಗಿರಬೇಕು. ಇನ್ನು GM ಮತ್ತು ಡೆಪ್ಯೂಟಿ CISO ಅಥವಾ DGMಗೆ ನೋಡೋದಾದರೆ BE ಅಥವಾ BTech, ME ಅಥವಾ MTech, MSc, MCA ಅಂದರೆ ನೀವು ಮಾಸ್ಟರ್ ಡಿಗ್ರಿನ ಮಾಡಿರಬೇಕು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇನ್ನು ಇದಕ್ಕೆ ಸ್ಯಾಲ್ರಿನ ನೋಡೋದಾದರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರ್ಗೆ 48,480ರಿಂದ ಹಿಡಿದು 85,920ವರೆಗೂ ಸಿಗುತ್ತೆ. ಇನ್ನು GM ಮತ್ತು ಡೆಪ್ಯೂಟಿ CISO ಇವ್ರಿಗೆ ನೋಡೋದಾದರೆ ಒಂದು ವರ್ಷಕ್ಕೆ 1 crore ಪ್ಯಾಕೇಜ್ ಇರುತ್ತೆ. ಇನ್ನು DGMಗೆ ನೋಡೋದಾದರೆ 80 ಲಕ್ಷ ಪರ್ ಆ್ಯನಮ್ಗೆ, ಅಂದರೆ ಒಂದು ವರ್ಷಕ್ಕೆ ಇಷ್ಟು CTC ನಿಮಗೆ ಇರುತ್ತೆ. ಇನ್ನು ಏಜ್ ಲಿಮಿಟ್ನ ನೋಡೋದಾದರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 21ರಿಂದ 40. ಇನ್ನು GM ಆ್ಯಂಡ್ ಡೆಪ್ಯೂಟಿ CISO ಇವ್ರಿಗೆ ಏಜ್ ಲಿಮಿಟ್ನ ನೋಡೋದಾದರೆ 45ರಿಂದ 50. ಇನ್ನು DGM ಇನ್ಸಿಡೆಂಟ್ ರೆಸ್ಪಾನ್ಸ್ ಇದಕ್ಕೆ ನೋಡೋದಾದರೆ 38ರಿಂದ 50. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಇವರು ಡೀಟೇಲ್ಸ್ನ ಕೊಟ್ಟಿಲ್ಲ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ, ಜನರಲ್ EWS OBC ಕ್ಯಾಂಡಿಡೇಟ್ಸ್ಗೆ 750. ಇನ್ನು SC ST PWD ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ, ರಿಟರ್ನ್ ಎಕ್ಸಾಮ್ ಇರುತ್ತೆ, ಇಂಟರ್ವ್ಯೂ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದ್ರ ಮೇಲೆ ನಿಮ್ಮನ್ನ ತಗೊತಾರೆ. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಆ ಅಪ್ಲೈ ಮಾಡೋಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು November 22, 2024. ನೀವು December 12ವರೆಗೂ ಅಪ್ಲಿಕೇಶನ್ನ ನಿಮಗೆ ಇನ್ನೂ ಪೂರ್ತಿ ಡೀಟೇಲ್ಸ್ ಬೇಕು ಅಂದರೆ ಅದರದ್ದು ಕೂಡ ಅಫಿಷಿಯಲ್ ನೋಟಿಫಿಕೇಷನ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಅದ್ರದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದರ ಕ್ಲಿಕ್ ಮಾಡಿ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಅದರೊಳಗೆ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ಸ್ನೆಲ್ಲ ಕೊಟ್ಟು ಅಪ್ಲೈ ಮಾಡೋದಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, 22/11/2024ಕ್ಕೆ ಅಪ್ಲಿಕೇಶನ್ ಶುರುವಾಗಿದೆ. December 12ಕ್ಕೆ ಎಂಡ್ ಆಗುತ್ತೆ. ಇನ್ನು ನೀವು ಅಪ್ಲಿಕೇಶನ್ನ ಪ್ರಿಂಟ್ ಮಾಡ್ಕೊಳೋಕ್ಕೆ 27ವರೆಗೂ ಟೈಮ್ ಕೊಟ್ಟಿದ್ದಾರೆ. ಇನ್ನು ಆನ್ಲೈನ್ ಪೇಮೆಂಟ್ ಬಂದು 22/11/2024ರಿಂದ ಹಿಡಿದು 12/12/2024ವರೆಗೂ ಮಾಡ್ಬೋದು. ಯಾರೆಲ್ಲ ಈ ಜಾಬ್ಗಳಲ್ಲಿ ಇಂಟ್ರೆಸ್ಟ್ ಇದ್ದೀರಾ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗಳಿಗೆ, ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.